ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಒಂದು ಕನ್ನಡ ಟಿಕೆಟ್ಸ್ ಪ್ರತಿಯೊಬ್ಬರು ಹೇಳ್ಬೇಕಾರ ಇವತ್ತು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಯಾಕಪ್ಪ ಅಂದ್ರೆ ನಾನು ಏನು ತಪ್ಪು ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ. ಅದರ ಒಟ್ಟು ಯೂಟ್ಯೂಬ್ದವರು ನನ್ನೊಂದು ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ಯಾವೊಂದು ಕಾರಣಕ್ಕೋಸ್ಕರಪ್ಪ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ಯಾಕಂದರೆ ನನ್ನ ಒಂದು ಯೂಟ್ಯೂಬ್ ಸೈಡು ಡಿಲೀಟ್ ಮಾಡಿದಂಗೆ ನಿಮ್ಮ ಒಂದು ವಿಡಿಯೋ ಕೂಡ ಯಾವ ಒಂದು ಟೈಮ್ದಲ್ಲೂ ಬೇಕಾದರೂ ಕೂಡ ಡಿಲೀಟ್ ಮಾಡೋ ಚಾನ್ಸಸ್ ತುಂಬ ಇದೆ. ಯಾವೊಂದು ಕಾರಣಕ್ಕೋಸ್ಕರ ಡಿಲೀಟ್ ಇದೆ ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಫೇಮಸ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮತ್ತು ಅದ್ರ ಜೊತೆ ಈ ಒಂದು ವಿಡಿಯೋ ನೀವು ಎಲ್ಲರೂ ಕೂಡ ನೋಡಲೇಬೇಕು. ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಒಂದು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ಎಡಿಟ್ ಮಾಡಿ ಶೂಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಎಷ್ಟೋ ಕಷ್ಟಪಟ್ಟಿರ್ತೀನಿ. ಆದ್ರೆ ಬಟ್ಟು ನಿಮಗೋಸ್ಕರ ಅಪ್ಲೋಡ್ ಮಾಡಿದಂಥ ವಿಡಿಯೋ ಇವಾಗ ಡಿಲೀಟ್ ಆಗಿದೆ. ತುಂಬ ಬೇಜಾರಾಗ್ತಿದೆ. ಆದ್ರೆ ಬಟ್ ಯಾವೊಂದು ಕಾರಣಕ್ಕೋಸ್ಕರ ಡಿಲೀಟ್ ಆಗಿದೆ ನಾನು ನಿಮಗೆ ತೋರಿಸ್ತೀನಿ. ಮೇನ್ ಇಂಪಾರ್ಟೆಂಟ್ ತೋರಿಸ್ಬೇಕಾದ್ರೆ ಜಸ್ಟ್ ನೋಡಲ್ಲ, ನನ್ನ ಇನ್ನೊಂದು ಮೊಬೈಲ್ ಇದೆ. ಜಸ್ಟ್ ಇದ್ರೆ ನೋಡಿ, ನನಗೆ ಇವತ್ತು ಬೆಳಗಿನ ಮೇಲ್ ಬಂದಿದೆ, ಒಂದು ಮೇಲ್ ಬಂದಿದೆ ನೋಡಿ. ಇವತ್ತಲ್ಲ ಆ್ಯಕ್ಚುಲಿ ಉಂಟು, ಸಾರಿ 13ನೇ ತಾರೀಕಿಗೆ ಮೇಲ್ ಬಂದಿದೆ ನೋಡಿ. ನನಗೆ ಕಾಣ್ತಿಲ್ಲ ಏನಂತ, ಈ ಯೂಟ್ಯೂಬ್ ರಿಮೂವ್ ಯುವರ್ ಕಂಟೆಂಟ್ ಅಂತ ಬಂದ್ಬಿಟ್ಟು ಜಸ್ಟ್ ಈ ರೀತಿ ನನಗೆ ಮೇಲ್ ಬಂದಿದೆ. ಏನಾಗಿದೆ, ನಾನು ಒಂದು ಗೂಗಲ್ ಆ್ಯಡ್ಸ್ ಅಂದರೆ ಈ ಇಮೇಲ್ ಐ ಡಿ ಅಂದರೆ ಜಿಮೇಲ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಒಂದು ವಿಡಿಯೋ ಮಾಡಿದೆ. ಇಲ್ಲಿ ಕಾಣ್ತಿಲ್ಲ. ಓಕೆ, ಈಗ ಜಿಮೇಲ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದಂಥ ವಿಡಿಯೋ ಮಾಡಿದೆ. ಅದರಲ್ಲಿ ಏನಾಗಿದೆ, ನನ್ನೊಂದು ವಿಡಿಯೋದು ಸ್ವಲ್ಪ ಮಿಸ್ಟೇಕ್ ಕಾರಣದಿಂದ ನನ್ನೊಂದು ಯೂಟ್ಯೂಬ್ ಸೈಡು ಡಿಲೀಟ್ ಆಗಿದೆ. ಏನಾಗಿದೆ ಅಂದರೆ ಜಸ್ಟ್ ಏನು ಪಾಲಿಸಿ ನೋಡ್ಕೊಳ್ಳಿ ಮೊದಲು ಬಂದ್ಬಿಟ್ಟು ಇಲ್ಲಿ ನೋಡಿ, ಪಾಲಿಸಿ ಆನ್ ಪರ್ಸನಲ್ ಐಡೆಂಟಿಬಲ್ ಇನ್ಫಾರ್ಮೇಷನ್ ಅಂತ ಬಂದ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಜಸ್ಟ್ ಪರ್ಸನಲ್ ಅಂದರೆ ಈ ಪಾಲಿಸಿ ಅಂದರೆ ಏನಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳಿ ತುಂಬ ಸಿಂಪಲ್. ನಾನು ಪರ್ಸನಲಾಗಿ ನನ್ನೊಂದು ಇಮೇಲ್ ಐ ಡಿ ಇನ್ನು ಮಾಡಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ನನ್ನೊಂದು ವಿಡಿಯೋ ಇದಾಗಿದೆ ಅಂತೇಳಿ ಒಂದು ಪಾಲಿಸಿ, ಆ ಒಂದು ಪಾಲಿಸಿ ಇದು ಮಾಡಿ ಅದರ ಒಳಗಡೆ ಹಾಕಿ ನನ್ನೊಂದು ವಿಡಿಯೋ ರಿಮೂವ್ ಮಾಡಿದ್ದಾರೆ. ಜಾಸ್ತಿ ಅಂದರೆ ಆ್ಯಕ್ಚುಲಿ ನಾನು ಜಾಸ್ತಿ ಏನೂ ಮಾಡಿಲ್ಲ. ಜಸ್ಟ್ ಒಂದು 0.03 ಸೆಕೆಂಡ್ ಒಂದು ಇಮೇಲ್ ತೋರಿಸಿದ್ದೀನಿ ನೋಡಿ. ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ. 0 ಅಂದರೆ 3 ಸೆಕೆಂಡ್. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ 3 ಸೆಕೆಂಡು ಏನು ಮಾಡಿದ್ದೀನಿ, ಆ ವಿಡಿಯೋ ಮಾಡುವಾಗ ಜಸ್ಟ್ ಏನಾಗಿದೆ, ಆ 3 ಸೆಕೆಂಡ್ ಒಂದು ಕ್ಲಿಪ್ಸ್ ಓಪನ್ ಆಗಿದೆ. ಜಸ್ಟ್ ಆ ವಿಡಿಯೋ ಓಪನ್ ಆಗ್ತಿಲ್ಲ. ಏನಂದ್ರೆ ಜಸ್ಟ್ 3 ಸೆಕೆಂಡ್ ಒಂದು ಏನು ಮಾಡಿದ್ದೀನಿ, ನಾನು ಇಮೇಲ್ ಕ್ರಿಯೇಟ್ ಮಾಡುವಾಗ ನನ್ನ ಹತ್ರ ಹಳೆ ಇಮೇಲ್ ಇದ್ದು ಆ ಇಮೇಲ್ ಐ ಡಿ ತೋರಿಸಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಪರ್ಸನಲ್ ಇನ್ಫಾರ್ಮೇಷನ್ ಅಮೌಂಟು ನನಗೆ ಆ ಪಾಲಿಸಿ ಇದರಲ್ಲಿ ಹಾಕಿ ನನ್ನ ಕಂಟೆಂಟು ರಿಮೂವ್ ಮಾಡಿದ್ದಾರೆ. ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ಇದು ರಿಮೂವ್ ಆಗಿದೆ ಯಾವಾಗಾದ್ರೆ 13ನೇ ತಾರೀಕು ರಿಮೂವ್ ಆಗಿದೆ. ಅದ್ರ ಬಟ್ಟು ನಾನು ನೋಡಿಲ್ಲ, ಅದನ್ನ ಇವಾಗ ನೋಡಿದೆ. ಯಾಕಂದರೆ ಜಾಸ್ತಿ ಮೇಲ್ ಅಂದರೆ ಸ್ಟೋರೇಜ್ ಹೆಚ್ಚಾಗುತ್ತೆ ಅಂದರೆ ಮೇಲ್ ಅಪ್ಲಿಕೇಶನ್ ಡಿಲೀಟ್ ಮಾಡಿದೆ, ನೋಡಿಲ್ಲ. ಅದ್ರ ಬಟ್ ಇವಾಗ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನನಗೆ ಗೊತ್ತಾಯಿತು. ತುಂಬ ಬೇಜಾರಾಯಿತು. ಇದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಇರಲಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದಕ್ಕೋಸ್ಕರ ದಯವಿಟ್ಟು ಯೂಟ್ಯೂಬ್ ತುಂಬ ಸ್ಟ್ರಿಕ್ ಇದೆ. ಯೂಟ್ಯೂಬ್ಗಿಂತ ಹೆಚ್ಚು AI ತುಂಬ ಸ್ಟ್ರಿಕ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಕೈ ಜೋಡಿಸಿದಲ್ಲ ಯೂಟ್ಯೂಬ್. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆಗುತ್ತದೆ. ಆ್ಯಕ್ಚುಲಿ ನಿಮಗೆಲ್ಲರಿಗೂ ಅದನ್ನು ನೀವು ಎಲ್ಲರೂ ಕೂಡ ಏನು ಮಾಡಿ ಎಚ್ಚರಿಕೆ ವಹಿಸಿ. ತುಂಬ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಏನೇ ಮಾಡ್ಬೇಕಾದ್ರೆ ಜಸ್ಟ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ನೀವು ಯಾವುದೋ ಇದು ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ತೋರಿಸ್ತಾ ಇದ್ದೀರಾ, ಸೈಡ್ಗೆ ಅದನ್ನು ಬ್ಲರ್ ಮಾಡಿ ತೋರಿಸಿ. ಯಾಕಂದರೆ ಇಲ್ಲಾಂದ್ರೆ ನಿಮ್ಮ ಕಂಟೆಂಟ್ ಕೂಡ ಡಿಲೀಟ್ ಆಗುತ್ತೆ. ಇದೇ ರೀತಿ ನಾವು ವಾಪಸ್ ಮಿಸ್ಟೇಕ್ ಮಾಡ್ತಾ ಹೋದರೆ ಸ್ಟ್ರೈಕ್ ಕೊಡ್ತಾರೆ. ಸ್ಟ್ರೈಕ್ ಕೊಡೋದಂದರೆ ನಮ್ಮ ಚಾನಲ್ಗೆ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಟರ್ಮಿನೇಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಏನಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ಗಮನ ಇರಲಿ. ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬೇಡಿ. ದಯವಿಟ್ಟು ಏನಾದರೂ ಒಂದು ವೇಳೆ ಮಿಸ್ಟೇಕ್ ಆದರೆ ಅದನ್ನ ಇದು ಮಾಡ್ಕೊಳ್ಳಿ. ಯಾಕಂದರೆ ಒಂದು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ. ಆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಆ ಒಂದು ವಿಡಿಯೋ ನಾವು ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ, ಇಷ್ಟು ಒಂದು ರಿಚ್ ಸಿಗುತ್ತೆ. ಅದು ವಿಡಿಯೋ ವೈರಲ್ ಆಗ್ತಿತ್ತು. ಅದ್ರ ಬಟ್ಟು ಏನು ಮಾಡೋದು, ಆ ವಿಡಿಯೋನೇ ಡಿಲೀಟ್ ಮಾಡಿದರು. ಕಂಟೆಂಟ್ ರಿಮೂವ್ ಆಯಿತು. ತುಂಬ ಏನೋ ಕಷ್ಟಪಟ್ಟು ಮಾಡಿರ್ತೀವಿ. ಅದ್ರ ಬಟ್ಟು ಈ ರೀತಿ ಆಗ್ತಲ್ಲ. ಇರಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಎಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಅಷ್ಟೇ. ನನಗೇನು ಭಯ ಅಂತ ಏನಿಲ್ಲ. ನೀವಿದ್ದೀರ, ನಿಮ್ಮಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ. ನಿಮ್ಮ ಪ್ರೀತಿನ ಸಪೋರ್ಟ್ನಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಪ್ರತಿಯೊಬ್ಬ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಮತ್ತೊಮ್ಮೆ ಎಲ್ಲರಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಕೂಡ ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ಪರ್ಸನಲ್ ಇನ್ಫಾರ್ಮೇಷನ್ ಪಾಲಿಸಿ ಅಂತ ಬಂದು ನನಗೆ ಅದರ ಒಳಗಡೆ ಹಾಕಿ ಕಂಟೆಂಟ್ ರಿಮೂವ್ ಮಾಡಿದರೆ ಜಸ್ಟ್ 3 ಸೆಕೆಂಡ್ ತೋರಿಸಿದ್ದಕ್ಕೆ ನನ್ನ ವಿಡಿಯೋ ಡಿಲೀಟ್ ಆಯಿತು. ಏನು ಮಾಡೋದು, ಇರಲಿ, ಅಡ್ಜಸ್ಟ್ ಮಾಡೋದಕ್ಕೆಲ್ಲ ಇದು ಇರೋದೆ ಯೂಟ್ಯೂಬ್ನಲ್ಲಿ ಅಂದ ತಕ್ಷಣ ಇದೆಲ್ಲ ಆಗೋದೆ. ಇದೆಲ್ಲ ಆಗೋದು ಹೋಗೋದು ಬಿಡೋದು ಎಲ್ಲ ಇರೋದೆ. ಎಲ್ಲ ನಾವು ವರ್ಷ ಹೇಳ್ಬೇಕಾರೆ ಈ ಕಡೆ ತುಂಬ ಬೇಜಾರು ಆಗ್ತದೆ. ಈ ಕಡೆ ಏನು ಮಾಡೋದು, ಬೇಜಾರಾದರೂ ಕೂಡ ಯಾರ ಮುಂದೆ ತೋರ್ಸೋಕ್ಕಾಗಲ್ಲ. ಇರಲಿ,
ಅಂತ ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಇತ್ತು. ನೀವು ಕೂಡ ತುಂಬ ಎಚ್ಚರಿಕೆಯಿಂದಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ವೀಡಿಯೋ ಮಾಡೋದು ಲೀಕ್ ಮಾಡಬೇಡಿ. ಏನಾದರೂ ಒಂದು ಸ್ವಲ್ಪ ಲೀಕ್ ಆದ್ರೂ ಬ್ಲರ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ವೀಡಿಯೋ ಕಂಟೆಂಟ್ ನಿಮ್ಮದು ಕೂಡ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಎಲ್ಲರೂ ಕೂಡ ಗಮನ ಇರಲಿ. ಯಾಕಂದರೆ ಮೊದಲು ಮನುಷ್ಯರಂದರೆ ನಮ್ಮಂಥ ಮನುಷ್ಯರು ಯೂಟ್ಯೂಬ್ ಎಂಪ್ಲಾಯಿ ಚೆಕ್ ಮಾಡ್ತಾಯಿದ್ರು ಹಂಗೆ ಹಿಂಗೆ ಅಂತ. ಅದು ಬಿಟ್ಟು ಇವಾಗ ಹಂಗಿಲ್ಲ, ಸಿಸ್ಟಮ್ ಇದೆ. ಸಿಸ್ಟಮ್ ಎಲ್ಲ ಆಟೋಮೆಟಿಕ್ ಏನಾಗುತ್ತೆ, ಆಟೋಮೆಟಿಕ್ ಕ್ಯಾಪ್ಚರ್ ಮಾಡುತ್ತೆ. ಆಟೋಮೆಟಿಕ್ ಕ್ಯಾಪ್ಚರ್ ಮಾಡಿ ನೀವು ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ತುಂಬ ಡೇಂಜರ್ ಆಗುತ್ತೆ. ಎಷ್ಟು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಡಿಸೇಬಲ್ ಆಗ್ತಾಯಿದೆ, ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ದುಡ್ಡು ಮಾಡ್ತಾಯಿದ್ರು ಕೂಡ ಮೌಂಟೇಶನ್ ಡಿಸೇಬಲ್ ಆಗಿ ₹1 ದುಡ್ಡು ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತಾಯಿಲ್ಲ. ಮತ್ತು ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ರಿವ್ಯೂಸ್ ಕಂಟೆಂಟ್ ಬರ್ತಾಯಿದೆ ಅಂದರೆ, ಯಾಕಂದರೆ ಯೂಟ್ಯೂಬು ಜೊತೆ ಕೈ ಜೋಡಿಸಿದೆ ಅವನ ಕಾರಣಕ್ಕೋಸ್ಕರ ತುಂಬ ಸ್ಟ್ರಿಕ್ ಇದೆ. ಅದಕ್ಕೆಲ್ಲ ನೀವು ಮಾಡಬೇಕಾದ ಕೆಲಸ ಅಂದರೆ ಸ್ವಲ್ಪ ಫಾಲೋ ಮಾಡಬೇಕು, ಸೇಫ್ಟಿ ಮತ್ತು ಮುನ್ನೆಚ್ಚರಿಕೆ ಇರಬೇಕು ಅಂತ. ಏನೆಲ್ಲ ತುಂಬ ಸಿಂಪಲ್. ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರೂ ಇರ್ಬೇಕಾದ್ರೆ ತುಂಬ ಬೇಜಾರಾಯಿತು. ಅದ್ರ ಬಟ್ ವೀಡಿಯೋ ಮಾಡಿ ಆಗ್ತೀವಿ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರ್ಬೇಕು. ಯಾಕಂದ್ರೆ ಮುಂದಿನ ದಿನದಲ್ಲಿ ನಿಮಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆದರೆ ಆಗಬಾರ್ದು. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವೀಡಿಯೋ ಮಾಡಿದ್ದೀನಿ ಅಂತ. ಎಲ್ಲ ನಮ್ಮ ಕರ್ನಾಟಕ ಸಮಸ್ಯೆ ಎಲ್ಲ ಕೂಡ ತುಂಬ ಬೇಜಾರಿತ್ತು. ಒಂದು ವೀಡಿಯೋ ಶೂಟ್ ಮಾಡೋಕೆ ತುಂಬ ಕಷ್ಟ. ಆದ್ರೆ ಬಟ್ ಆಯಿತು, ಏನು ಮಾಡೋದು, ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕಂತ ಈ ಒಂದು ಮುಸ್ಲಿಂ ಪ್ರತಿಭಟನೆ ಸಮಸ್ಯೆ ಎಲ್ಲ ಕೂಡ ಜೀವನದ ಮತ್ತು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಇದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಸದಾಕಾಲ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇಲೆ ಇರಲಿ ಅಂತ ನಿಮ್ಮ ಒಂದು ಆಶೀರ್ವಾದ. ಎಲ್ಲರಿಗೆ ಹಾಯ್ ಬಾಯ್.